ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಸಿನ್ಫ್ರೀ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಓವನ್ ಇಲ್ಲದೆ ಕಡಾಯಿಯಲ್ಲಿ ಸುಲಭವಾಗಿ ಮಾಡುವಂತಹ ಪಿಜ್ಜಾ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ 3 ಟೀ ಸ್ಪೂನ್ ಈಸ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು 2 ಚಮಚ ಸಕ್ಕರೆ ಹಾಕಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಚೆನ್ನಾಗಿ ಕಲಸಿ 2 ನಿಮಿಷ ಬಿಡಬೇಕು. 2 ನಿಮಿಷ ಆದಮೇಲೆ ಕಲಸಿಟ್ಟ ಈ ನೀರಿಗೆ 2 ಕಪ್ ಮೈದಾ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ 3 ಗಂಟೆಗಳ ಕಾಲ ನೆನೆಯಲು ಬಿಡಿ. ಈಗ ನಾವು ಪಿಜ್ಜಾ ಸಾಸ್ ರೆಡಿ ಮಾಡೋಣ. ಇದಕ್ಕೆ ಮೊದಲಿಗೆ 3 ಟೊಮೆಟೊನ್ನು ಚೆನ್ನಾಗಿ ಬೇಯಿಸಿ ತಣ್ಣಗಾದ ಮೇಲೆ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಒಂದು ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕಿ 5-6 ಹೆಸರು ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿದ ಟೊಮೆಟೊ ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಚಿಲ್ಲಿ ಫ್ಲೇಕ್ಸ್, 1 ಚಮಚ ಅರಿಗಾನೋ ಹಾಕಿ ಫ್ರೈ ಮಾಡಿ ಇದಕ್ಕೆ 2 ಚಮಚ ಟೊಮೆಟೊ ಕೆಚಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಟೀ ಸ್ಪೂನ್ ಪೆಪ್ಪರ್ ಪೌಡ್ರು ಹಾಗೂ 1 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಪಿಜ್ಜಾ ಸಾಸ್ ರೆಡಿಯಾಗುತ್ತದೆ. ಫಿಲ್ಲಿಂಗ್ಗೆ ಮಸಾಲ ರೆಡಿ ಮಾಡೋಣ. ಒಂದು ಬೌಲ್ಗೆ 1 ಚಮಚ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, 1 ಚಮಚ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿದ ಚಿಕನ್ ಪೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ನೆನೆಯಲು ಬಿಡಿ. ಒಂದು ಪ್ಯಾನಿಗೆ 1 ಚಮಚ ಎಣ್ಣೆ ಹಾಕಿ ನೆನೆಯಲು ಇಟ್ಟ ಚಿಕನ್ನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹೀಗೆ ಫ್ರೈ ಮಾಡಿದ ಚಿಕನ್ಗೆ ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸಿ. ಬೆಂದ ಚಿಕನ್ನನ್ನು ಡ್ರೈ ಆದ ಮೇಲೆ ಒಂದು ಬೌಲ್ಗೆ ತೆಗೆದಿಡಿ. ಇದೇ ಪ್ಯಾನಿಗೆ 1 ಚಮಚ ಎಣ್ಣೆ ಹಾಕಿ ಹೆಚ್ಚಿಟ್ಟ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ. ಇದಕ್ಕೆ 1 ಚಮಚ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೆಪ್ಪರ್ ಪೌಡ್ರು ಹಾಕಿ ಫ್ರೈ ಮಾಡಿಟ್ಟ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಡಿ. ಒಂದು ಕಡಾಯಿಗೆ ಪುಡಿ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಗ್ಯಾಸ್ ಆನ್ ಮಾಡಿ ಬಿಸಿ ಆಗಲು ಬಿಡಿ. ಈಗ ನೆನೆದಂತಹ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ. ನಾದಿಕೊಂಡ ಹಿಟ್ಟನ್ನು ಸ್ವಲ್ಪ ತೆಗೆದುಕೊಂಡು ಚಪಾತಿ ಆಕಾರಕ್ಕೆ ಲಟ್ಟಿಸಿಕೊಳ್ಳಿ. ಚಪಾತಿಯನ್ನು ಒಂದು ತವದ ಮೇಲೆ ಹಾಕಿ 2 ಬದಿ ಬೇಯಿಸಿಕೊಳ್ಬೇಕು. ಮತ್ತೊಂದು ಚಪಾತಿಯನ್ನು ಲಟ್ಟಿಸಿಕೊಂಡು ಇಡಬೇಕು. ಒಂದು ಪ್ಲೇಟ್ಗೆ ಎಣ್ಣೆ ಸವರಿ ಲಟ್ಟಿಸಿಟ್ಟ ಚಪಾತಿಯನ್ನು ಹಾಕಿ ಫೋರ್ಕ್ ಸಹಾಯದಿಂದ ಮುಚ್ಚಿ ಅದಕ್ಕೆ ತುರಿದಿಟ್ಟ ಚೀಸ್ ಹಾಕಿ ಬೇಯಿಸಿದ ಇನ್ನೊಂದು ಚಪಾತಿಯನ್ನು ಇಟ್ಟು ಹೀಗೆ ಮಡ್ಚ್ಕೋಬೇಕು. ಇದಕ್ಕೆ ಪಿಜ್ಜಾ ಸಾಸ್ ಚೆನ್ನಾಗಿ ಹಾಕಿ ತುರಿದಿಟ್ಟ ಚೀಸ್ ಹಾಕಿ ಫ್ರೈ ಮಾಡಿಟ್ಟ ಮಸಾಲೆ ಹಾಕಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರಿಗಾನೋ ಹಾಕಿ ಮತ್ತೆ ಮೇಲೆ ತುರಿದಿಟ್ಟ ಚೀಸ್ ಹಾಕಿ ಕಡಾಯಿಯಲ್ಲಿ 10 ನಿಮಿಷ ಬೇಯಿಸಬೇಕು. 10 ನಿಮಿಷದ ನಂತರ ಬಿಸಿ ಬಿಸಿಯಾದ ಪಿಜ್ಜಾ ರೆಡಿಯಾಗುತ್ತದೆ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.